ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತಿನ ಸಂಚಿಕೆಯಲ್ಲಿ ನಾವು ಡ್ಯಾಲಸ್ ಸಿಟಿಯಲ್ಲಿ ಏನಿದೆ ಅಂತಲೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಡ್ಯಾಲಸ್ನ ಸಬ್ ಅರ್ಬ್ ಆಗಿರೋವಂಥ ಕಾಲೋನಿಯಲ್ಲಿ ನಾವಿವತ್ತು ಇದ್ದೀವಿ. ಇಲ್ಲಿನ ಗ್ರ್ಯಾಂಡ್ಸ್ಕೇಪ್ ಈ ಒಂದು ಜಾಗ ತುಂಬಾ ಫೇಮಸ್. ನಾವು ಡ್ಯಾಲಸ್ ಸಿಟಿಗೆ ಬಂದಾಗ ಫಸ್ಟ್ ಇದ್ದಿದ್ದು ಇದ್ರ ಹತ್ರನೇ. ಇದ್ರ ಹತ್ರ ಇದ್ದಾಗ ನಾನು ಕ್ಯಾನಡಾದನ್ನು ಎಷ್ಟು ಮಿಸ್ ಮಾಡ್ಕೊತೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ. ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ನಾನು ಸುಮಾರು ಸಲ ಮೆನ್ಷನ್ ಮಾಡೇ ಇರ್ತೀನಿ. ಅದೇ ಸಮಯದಲ್ಲಿ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದಾಗ ನನಗೆ ಸಿಕ್ಕಂಥ ಜಾಗನೇ ಈ ಒಂದು ಗ್ರ್ಯಾಂಡ್ಸ್ಕೇಪ್. ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿ ಮ್ಯಾನ್ ಮೇಡ್ ವಾಟರ್ ಫ್ರಂಟ್ ಇದೆ. ಈ ಒಂದು ಫೌಂಟೇನ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಜಾಗದಲ್ಲಿ ಇಷ್ಟೇ ಅಲ್ಲ, ಥಿಯೇಟರ್ಸ್ ಇದೆ, ಎಂಟರ್ಟೈನ್ಮೆಂಟ್ಗೆ ಏನು ಬೇಕು ಎಲ್ಲ ಇದೆ, ರೆಸ್ಟೋರೆಂಟ್ಸ್ ಇದೆ, ಮಕ್ಕಳಿಗೆ ಆಡೋದಕ್ಕೆ ಈ ರೀತಿ ಆಂಡ್ರೈಟಿ ಅಂತ ಜಾಗಗಳು ಇದೆ. ಸಾಕಷ್ಟು ಆಪ್ಷನ್ಸ್ ಇರುವಂಥ ಈ ಜಾಗದಲ್ಲಿ ತುಂಬಾ ಚೆನ್ನಾಗಿದೆ. ಕ್ಯಾನಡಾದ ವಾಟರ್ ಫ್ರಂಟ್ ವಿಡಿಯೋ ನೀವಿನ್ನೂ ನೋಡಿಲ್ಲ ಅಂದರೆ ನಾನು ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ, ಹೋಗೋದನ್ನು ಚೆಕ್ಔಟ್ ಮಾಡಿ. ಆ ಒಂದು ವಾಟರ್ ಫ್ರಂಟ್ನ ನೆನಪಿಸೋ ಅಂಥ ಈ ಜಾಗ ತುಂಬಾ ಸುಂದರವಾಗಿದೆ. ಶಾಪಿಂಗ್, ಎಂಟರ್ಟೈನ್ಮೆಂಟ್, ಡೈನಿಂಗ್ ಎಲ್ಲ ಒಂದೇ ಜಾಗದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡುವಂಥ ವಾತಾವರಣ ಸೃಷ್ಟಿ ಮಾಡಬೇಕು ಅಂತಲೇ ಈ ಜಾಗನ ಕ್ರಿಯೇಟ್ ಮಾಡಿದ್ದಾರೆ. ಸುಮಾರು 1.5 ಬಿಲಿಯನ್ ಖರ್ಚು ಮಾಡಿ ಇದನ್ನು ಮಾಡ್ತಾಯಿದ್ದಾರೆ. ಈ ಜಾಗದಲ್ಲಿ ತುಂಬಾ ಚೆನ್ನಾಗಿದೆ. ಪಾರ್ಕಿಂಗ್ ಸುಮಾರಿದೆ, ಹಾಗಾಗಿ ಪಾರ್ಕಿಂಗ್ ತೊಂದರೆ ಅಂತೂ ಆಗೋದಿಲ್ಲ. ಕೆಲವೊಂದು ರೆಸ್ಟೋರೆಂಟ್ಸ್ ಏನಿದೆ ಇಲ್ಲಿ ಅವರು ವ್ಯಾಲೆ ಪಾರ್ಕಿಂಗ್ ಸಹ ಮಾಡ್ತಾರೆ. ಸುಮಾರು ರೆಸ್ಟೋರೆಂಟ್ಗಳಿದೆ, ಅದಕ್ಕೇನು ಕಮ್ಮಿ ಇಲ್ಲ. ಅದ್ರ ಜೊತೆಗೆ ನೀವು ನೋಡಿದ್ರಲ್ಲ, ಥಿಯೇಟರ್ ಇದೆ. ಆ ವಾಟರ್ ಫ್ರಂಟ್ ಏನಿದೆ ಅಂದರೆ ಆ ಒಂದು ಫೌಂಟೇನ್ ನೋಡಿದ್ರಲ್ಲ, ಅಲ್ಲಿ ಸಹ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಅದೇನು ಅಂತ ನಾವು ಈ ಜಾಗ ನೋಡಿದ ಮೇಲೆ ನಂತರ ನೋಡೋಣಂತೆ. ಇಷ್ಟಕ್ಕೂ ಇದೇನಿದು ಅಂತ ಅನ್ಕೊತಾ ಇದ್ದೀರಾ? ಇದ್ರ ಹೆಸರೇ ಗ್ರ್ಯಾಂಡ್ಸ್ಕೇಪ್ ವೀಲ್ ಅಂತ ಹೇಳಿಬಿಟ್ಟು. ಈ ವೀಲ್ ಹತ್ಕೊಂಡು ನಾವು ಮೇಲೆ ಸುತ್ತುತ್ತಾ ಇದ್ದರೆ ಇದೊಂಥರ ಜಾಯಿಂಟ್ ವೀಲ್ ಥರನೇ. ಅಲ್ಲಿಂದ ನಾವು ಇಡೀ ಆ ಸುತ್ತಮುತ್ತಲಿನ ಊರನ್ನು ನೋಡ್ಬೋದು. ಡ್ಯಾಲಸ್ ಕಾಣಿಸಲ್ಲ, ಯಾಕಂದರೆ ಇಲ್ಲಿಂದ ಸುಮಾರು 30 ಮಿನಿಟ್ಸ್ ದೂರದಲ್ಲಿದೆ. ಆದರೆ ಇಡೀ ಆ ಕಾಲೋನಿ ಸಿಟಿ ಏನಿದೆ ಅದೆಲ್ಲ ನಮಗೆ ಕಾಣಿಸುತ್ತೆ. ಬೆಳಗ್ಗೆ ಹೊತ್ತು ಇದು ರನ್ ಆಗಲ್ಲ, ನೈಟ್ ಮಾತ್ರ ಇರುತ್ತೆ. ಸೊ ಹಾಗಾಗಿ ನೈಟ್ ವ್ಯೂ ಅಂತೂ ಫುಲ್ ಲೈಟ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಗ್ರ್ಯಾಂಡ್ಸ್ಕೇಪ್ ವೀಲ್ ಬಂದ್ಬಿಟ್ಟು ಸುಮಾರು 180 ಫುಟ್ ಟಾಲ್ ಇದ್ದು ಇದು 360 ಡಿಗ್ರಿ ಸ್ಕೈಲೈನ್ ವ್ಯೂಸ್ನ ಕೊಡುತ್ತೆ. ಅಷ್ಟೇ ಅಲ್ಲದೆ ಈ ಗಂಡೋಲ ಏನಿದೆ ಇದು ಕ್ಲೈಮೇಟ್ ಕಂಟ್ರೋಲ್ಡ್ ಇರುತ್ತೆ. ಸೊ ಹಾಗಾಗಿ ನಮಗೆ ಹೊರಗೆ ಎಷ್ಟು ಸೆಕೆ ಇದೆ, ಎಷ್ಟು ಚಳಿ ಇದೆ ಅದರ ಅರಿವೇ ಆಗೋದಿಲ್ಲ. ನೋಡ್ತಾ ಇದ್ದೀರಾ ಅಲ್ಲ, ಇನ್ನೂ ಅಷ್ಟಾಗಿ ಮೇಲಕ್ಕೆ ಹೋಗಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಲೈಟ್ಸ್ ಎಲ್ಲ ಅಂತ ಹೇಳಿಬಿಟ್ಟು. ಆದರೆ ಈ ಗಂಡೋಲದಲ್ಲಿ ಒಂದೇ ಪ್ರಾಬ್ಲಮ್ಮು, ಯಾರಾದರೂ ಬೇರೆ ಗಂಡೋಲದಲ್ಲಿ ಕೆಳಗೆ ಹತ್ತಾ ಇದ್ದಾರೆ ಅಂದರೆ ಮೇಲೆ ನಮ್ಮನ್ನು ನಿಲ್ಲಿಸ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ನಮ್ಮ ಊರಲ್ಲೆಲ್ಲ ಫೆರಿಸ್ ವೀಲ್ ಓಡುತ್ತಲ್ಲ, ಆ ಥರ ಕಂಟಿನ್ಯೂಸ್ ಆಗಿ ಓಡಲ್ಲ, ಅಲ್ಲಲ್ಲಿ ನಿಂತು ಓಡ್ತಾ ಇರುತ್ತೆ. ಅದು ನನಗೆ ಸ್ವಲ್ಪ ಅಷ್ಟಾಗಿ ಇಷ್ಟ ಆಗಿಲ್ಲ. ಕಂಟಿನ್ಯೂಸ್ ಆಗಿ ಓಡಿದ್ರೆ ಅದರ ಮಜಾನೇ ಬೇರೆ ಇರ್ತಾಯಿತ್ತು. ಆದರೂ ಪರವಾಗಿಲ್ಲ, ಒಂದು ಒಳ್ಳೆಯ ಸಿಟಿ ವ್ಯೂ ಕೊಡ್ತಾ ಒಂದು ಒಳ್ಳೆಯ ರೈಡನ್ನು ಮಾಡಬೇಕು ಅಂದರೆ ಇದನ್ನು ಚೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾರಾದರೂ ಡ್ಯಾಲಸ್ ವಿಸಿಟ್ ಮಾಡ್ತಾ ಇದ್ದೀರಾ, ಇಲ್ಲ ಡ್ಯಾಲಸಲ್ಲೇ ಇದ್ದೀರಾ ಅಂದರೆ ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ತುಂಬಾ ಫನ್ ಎಕ್ಸ್ಪೀರಿಯೆನ್ಸ್ ಕೊಡೋ ಅಂಥ ಈ ಗಂಡೋಲ ರೈಡ್ ಮಿಸ್ ಮಾಡ್ಕೊಳ್ಳೇಬಾರ್ದು. ಗ್ರ್ಯಾಂಡ್ಸ್ಕೇಪಲ್ಲಿ ಈ ಒಂದು ಗ್ರ್ಯಾಂಡ್ಸ್ಕೇಪ್ ವೀಲ್ ಅಷ್ಟೇ ಅಲ್ಲದೆ ನೀವು ಆವಾಗಲೇ ನೋಡಿದ್ರಲ್ಲ ಥಿಯೇಟ್ರ್ ಕಾಣಿಸ್ತು. ಆಂಡ್ರೈಟಿ ಅಂತ ಹೇಳಿದೆ. ಆಂಡ್ರೈಟಿ ಬಂದುಬಿಟ್ಟು ಇಂಡೋರ್ ಗೋ ಕಾರ್ಟಿಂಗ್ ಮತ್ತು ಸಾಕಷ್ಟು ಮಕ್ಕಳಿಗೋಸ್ಕರ ಇರುವಂಥ ಗೇಮ್ಸು. ಮಕ್ಕಳಂತಲೇ ಅಲ್ಲ, ನಾವು ಸಹ ಆಡ್ಬೋದು, ಅಲ್ಲಿ ಏಜ್ ಲಿಮಿಟ್ ಏನೂ ಇಲ್ಲ. ಸೊ ಹಾಗಾಗಿ ಅವೆಲ್ಲ ಗೇಮ್ಸು ಆಡೋದಕ್ಕೆ ಒಂದು ಒಳ್ಳೆಯ ಜಾಗ ಇದೆ. ಅಷ್ಟೇ ಅಲ್ಲದೆ ಅದ್ರ ಪಕ್ಕದಲ್ಲೇ ಇಮರ್ಸಿವ್ ಗೇಮ್ ಬಾಕ್ಸ್ ಇದೆ, ಅದು ಇನ್ನೂ ಚೆನ್ನಾಗಿದೆ. ಅದು ಎಲ್ಲ ಫ್ಯಾಮಿಲಿಯಾಗಿ ಯಾರಾದರೂ ಆಡಬೇಕು ಅಂದರೆ ಒಂದು ಗ್ರೂಪ್ ಆಗಿ ಹೋದಾಗ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ದೊಡ್ಡವರು ಅಂತ ಇಲ್ಲದೆ ಅಲ್ಲಿ ಒಳ್ಳೊಳ್ಳೆ ಇಂಟ್ರ್ಯಾಕ್ಟಿವ್ ಗೇಮ್ಸ್ನ ಅವರು ಇಟ್ಟಿದ್ದಾರೆ. ಸೊ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅದು. ಅಷ್ಟೇ ಅಲ್ಲದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯೋ ಅಲ್ಲೋ ಗೊತ್ತಿಲ್ಲ, ನಾವು ಹಿಂದಿನ ವಿಡಿಯೋದಲ್ಲಿ ನೆಬ್ರಾಸ್ಕಾ ಫರ್ನಿಚರ್ ಮಾರ್ಟ್ ನೋಡಿದ್ವಲ್ಲ, ಅದು ಸಹ ಕಾಣುತ್ತೆ ನೋಡಿ.
ಈ ಒಂದು ವೀಲಿಂದ ನಾವು ಆ ಒಂದು ವ್ಯೂನ ಸಹ ನೋಡ್ಬೋದು, ಎಷ್ಟು ದೊಡ್ಡದಾಗಿದೆ ಅಂತ ಕ್ಲಿಯರಾಗಿ ಗೊತ್ತಾಗತ್ತೆ. ಹೌದು ಸ್ನೇಹಿತರೆ, ಆ ನೆಬ್ರಾಸ್ಕಾ ಫರ್ನಿಚರ್ ಮಾರ್ಟ್ ಪಕ್ಕದಲ್ಲೇ ಈ ಗ್ರ್ಯಾಂಡ್ ಸ್ಕೇಪ್ ಇರೋದು ಸಹ. ಈ ಗ್ರ್ಯಾಂಡ್ ಸ್ಕೇಪಲ್ಲಿ ಸಾಕಷ್ಟು ಎಂಟರ್ಟೈನ್ಮೆಂಟ್ ಇದೆ, ಫನ್ ಇದೆ, ಗೇಮ್ಸ್ ಇದೆ, ಏಜ್ ಲಿಮಿಟ್ ಇಲ್ಲ, ಯಾರು ಬೇಕಾದರೂ ಇಲ್ಲಿ ಬಂದು ಅವರು ಅದನ್ನು ಎಂಜಾಯ್ ಮಾಡ್ಬೋದು. ಇಷ್ಟಕ್ಕೂ ನಾನು ಆಗಲೇ ಹೇಳಿದ್ನಲ್ಲ, ಈ ಒಂದು ವಾಟರ್ ಫ್ರಂಟ್ ಹತ್ರ, ಈ ಒಂದು ಫೌಂಟೇನ್ ಹತ್ರ ಒಂದು ಸ್ಪೆಷಲ್ ಇದೆ ಅಂತ, ಅದೇ ಇದು. ಈ ಒಂದು ಲೈಟ್ ಶೋ ಏನಿದೆ, ಇದು ನಾವು 4 ವರ್ಷದ ಹಿಂದೆ ನಾವು US ಬಂದಾಗ ನಡೀತಾ ಇದ್ದಿದ್ದು. ಸದ್ಯಕ್ಕಂತೂ ಇದನ್ನು ಸ್ಟಾಪ್ ಮಾಡಿದ್ದಾರೆ. ಬಟ್ ಆದರೆ ನಾನು ಮೊನ್ನೆ ನಾನು ವಿಡಿಯೋಸ್ ಎಲ್ಲ ಹುಡುಕ್ತಾ ಇದ್ದಾಗ ನನಗೆ ಇದು ಕಾಣಿಸ್ತು. ಈಗ ಇದು ಇಲ್ಲದೇ ಇರೋ ಕಾರಣ ಇದನ್ನು ಶೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅಟ್ಲೀಸ್ಟ್ ಈ ರೀತಿ ಆದರೂ ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರು ಅದನ್ನು ವಾಪಸ್ ತರ್ತಾರೇನೋ, ನೋಡೋಣ. ಸದ್ಯಕ್ಕೆ ನೀವು ಹೋಗಿ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಎಷ್ಟು ಚೆನ್ನಾಗಿತ್ತಲ್ವಾ? ಯಾಕೆ ಇದನ್ನು ಸ್ಟಾಪ್ ಮಾಡಿದ್ರು ಗೊತ್ತಿಲ್ಲ.
ಅಷ್ಟೇ ಅಲ್ಲದೆ ಗ್ರ್ಯಾಂಡ್ಸ್ಕೇಪಲ್ಲಿ ಲೈವ್ ಎಂಟರ್ಟೈನ್ಮೆಂಟ್ ಸಹ ನಮಗೆ ನೋಡೋದಕ್ಕೆ ಸಿಗುತ್ತೆ. ಫುಟ್ಬಾಲ್ ಮ್ಯಾಚಸ್ ಆ ರೀತಿ ಎಲ್ಲ ನಡೆದಾಗ ಅಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತಾ ಎಲ್ಲರೂ ಇಲ್ಲಿ ಕುತ್ಕೊಂಡು ಆರಾಮಾಗಿ ನೋಡ್ತಾ ಎಂಜಾಯ್ ಮಾಡ್ತಾರೆ. ವಿಡಿಯೋ ಇಷ್ಟ ಆದಲ್ಲಿ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತೆ ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.